ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ, ನಾನು ರಂಜು. ಇದನ್ನು ನೋಡ್ತಾ ಇರುವಾಗಲೇ ಗೊತ್ತಾಗಿರ್ಬೋದು ಇವತ್ತಿನ ದಿನ ನಾನು ಯಾವ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಅಂತ. ನಮಗೇನಾದರೂ ಹಸಿವಾಯಿತು ಅಂತಂದರೆ ತಕ್ಷಣ ಹುಡುಕೋಗೋದು ನಾವು ಮ್ಯಾಗಿ ಪ್ಯಾಕೆಟ್ನ. ಮ್ಯಾಗಿ ಅದ್ಬಿಟ್ರೆ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು ಅಂತ. ಹಾಗೂ ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಬಿಸಿಯಾದ ನಂತರ 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಖಾರದ ಪೌಡರ್ನೂ ಕೂಡ ಬಳಸೋದ್ರಿಂದ ನಾನು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಕ್ಯಾಪ್ಸಿಕಮ್ ಮತ್ತು 2 ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ತರಕಾರಿ ಎಲ್ಲ ಸ್ಮೂತಾಗಿ ಬೇಯೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆನೇ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಬೇಕು ಇವಾಗಲೇ, ಇಲ್ಲ ಅಂತಂದರೆ ಅದು ಬೇಯಲ್ಲ. ಬೇಗ ಬೇಯಬೇಕಂತಂದರೆ ಉಪ್ಪು ಹಾಕಬೇಕು. ಎಣ್ಣೆ ಜೊತೆ ಉಪ್ಪಲ್ಲಿ ಮಿಕ್ಸ್ ಆಗಿ ಬೇಗ ತರಕಾರಿಗಳು ಬೇಯ್ತತೆ. ಅದಕ್ಕೋಸ್ಕರ ಉಪ್ಪು ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಇದರಲ್ಲಿ ಆ್ಯಡ್ ಮಾಡೋಣ. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು. ಸಿಂಪಲ್ಲಾಗಿ ಮ್ಯಾಗಿ ಮಾಡ್ಕೊಳೋದ್ರ ಬದಲು ಈ ಥರ ಒಂದು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ತುಂಬ ಹೆಲ್ದಿಯಾಗಿ ಡಿಲಿಷಿಯಸ್ ಆಗಿ ಇರುತ್ತೆ. ತರಕಾರಿ ಎಲ್ಲ ಹಾಕಿ ಕೊಟ್ಟರೆ ಮಕ್ಕಳೆಲ್ಲ ಈಸಿಯಾಗಿ ತಿಂದುಬಿಡ್ತಾರೆ ಗೊತ್ತಾಗ್ದೇ. ತರಕಾರಿ ಸ್ಮೂತಾಗಿ ಬೆಂದಿದ್ರೆ ದೊಡ್ಡವರಿಗೂ ಅಷ್ಟೇ ಈಸಿಯಾಗಿ ತಿನ್ಬೋದು. ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೊಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ ಬೇಯಿಸ್ಕೊಬೇಕು. ಇದು ತರಕಾರಿ ಎಲ್ಲ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಲಿಡ್ನ ತೆಗಿತಾ ಇದ್ದೀನಿ. ಈ ರೀತಿ ಸ್ವಲ್ಪ ಬೆಂದಿದೆ ತರಕಾರಿ ಎಲ್ಲ ಚೆನ್ನಾಗಿ. ಬೆಂದ ನಂತರ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ನಾನು 1 ಚಮಚದಷ್ಟು ಖಾರದ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡರ್ನ. ಅದ್ರ ಜೊತೆ ಮತ್ತು ನಾನು ಮ್ಯಾಗಿದು ಪ್ಯಾಕೆಟಲ್ಲಿ ಬಂತಲ್ಲ ಮಸಾಲೆ, ಆ ಮಸಾಲೆನ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೆ, ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ಪೈಸಿಯಾಗಿ ಬೇಕು ಅಂತಂದರೆ ಇನ್ನೂ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಬೋದು. ಹಾಗೆ ಇದ್ರ ಜೊತೆ ಸ್ಪೈಸಿಯಾಗಿ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ನಾವು ಇದು ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಬೋದು ಇದ್ರ ಜೊತೆ. ಇವಾಗ ನಾನು 2 ಗ್ಲಾಸಸ್ ಅಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ನಾನು 2 ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ 2 ಕಪ್ ನೀರು ಹಾಕ್ತಾ ಇದ್ದೇನೆ. ಅದು ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ಮ್ಯಾಗಿದಲ್ವ, ಅದಕ್ಕೋಸ್ಕರ 2 ಕಪ್ ನೀರು ಹಾಕ್ತಾ ಇದ್ದೇನೆ. ನೀರಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಇದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಈ ನೀರೆಲ್ಲ. ಈ ಕನ್ಸಿಸ್ಟೆನ್ಸಿಯಾಗಿ ನೀರು ಹಾಕ್ಕೋಬೇಕು. ನೀವು ಎಷ್ಟು ಪ್ಯಾಕೆಟ್ ತಗೊತೀರೋ ಅದರ ಮೇಲೆ. 1 ಪ್ಯಾಕೆಟ್ ತಗೊಂಡ್ರೆ 1.5 ನೀರು ಹಾಕಬೇಕು. 2 ತಗೊಂಡ್ರೆ 2.5 ಅಷ್ಟು ನೀರು ಹಾಕಬೇಕು. ನಾನಿಲ್ಲಿ 2 ಗ್ಲಾಸು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡೆ ಇವಾಗ. ನೆಕ್ಸ್ಟ್ ಇದೆಲ್ಲ ಫುಲ್ ಬೆಂದಿದೆ. ಈ ಎಲ್ಲ ಸ್ವಲ್ಪ ಕುದಿ ಬರ್ತಾ ಇದೆ ನೀರೆಲ್ಲ. ಇವಾಗ ನಾವು ಮ್ಯಾಗಿನ ಇದರೊಳಗೆ ಆ್ಯಡ್ ಮಾಡಬೇಕು. ಮ್ಯಾಗಿನ ಇದರೊಳಗೆ ಹಾಕ್ತಾ ಇದ್ದೇನೆ ನೋಡಿ. ಈಗ ಬೇಕಂದರೆ ನೀವು ಇವಾಗ ಒಂದು ಸ್ವಲ್ಪ ಟೇಸ್ಟ್ನ ನೋಡ್ಕೋಬೇಕು. ಟೇಸ್ಟು ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ನ ನೋಡ್ಕೊಂಡ್ಬಿಟ್ಟು, ಬೇಕಂದರೆ ನೀವು ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ. ಮ್ಯಾಗಿ ಮಸಾಲೆಯಲ್ಲೇ ಉಪ್ಪು ಆ್ಯಡ್ ಮಾಡಿರ್ತಾರೆ, ನೀವು ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ತರಕಾರಿ ಎಲ್ಲ ಹಾಕಿನೂ ಕೂಡ ಕ್ವಿಕ್ಕಾಗೆ ಮಾಡ್ಕೊಬೋದು. ಇದನ್ನು 2 ಮಿನಿಟ್ಸ್ ಮ್ಯಾಗಿ ಅಂತ ಇದೆ ಅಲ್ವಾ, ಅದೇ ಥರನೇ 5 ಮಿನಿಟಲ್ಲಿ ಮಾಡ್ಕೊಬೋದು ತರಕಾರಿ ಎಲ್ಲ ಹಾಕ್ಬಿಟ್ಟು. ಮಳೆ ಬರ್ತಾ ಇರುವಾಗ ಈ ಥರ ಒಂದು ಬಿಸಿ ಬಿಸಿ ಮ್ಯಾಗಿ ಇದ್ದರೆ ತಿನ್ನೋದಕ್ಕೆ ತುಂಬಾ ಖುಷಿನೂ ಕೂಡ ಆಗುತ್ತೆ. ಕುದಿಯೋದಕ್ಕೆ ಲಿಡ್ನ ಮುಚ್ಚಿದ್ದೀನಿ. ಇವಾಗ ಲಿಡ್ನ ತೆಗೆದ್ಬಿಟ್ಟು ನೋಡ್ತಾ ಇದ್ದೇನೆ ಹೇಗಾಗಿದೆ ಅಂತ ನೋಡಿ. ಇವಾಗ ಎಲ್ಲ ಸಾಫ್ಟಾಗಿ ಮ್ಯಾಗಿ ಅದ್ರ ಜೊತೆ ತರಕಾರಿ ಎಲ್ಲ ಕೂಡ ನೀಟಾಗಿ ಬೆಂದಿದೆ. ನೀರು ಎಲ್ಲ ಫುಲ್ ಕಡಿಮೆ ಆಗ್ತಾನೇ ಇದೆ ಎಲ್ಲನೂ. ಇನ್ನು 2 ಮಿನಿಟ್ ಹಾಗೇ ಸ್ಲಿಮ್ಮಲ್ಲಿ ಇಡಬೇಕು. ಸಿಮ್ಮಲ್ಲಿಟ್ಟರೆ ಒಂದು ಸ್ವಲ್ಪ ನೀರೆಲ್ಲ ಬತ್ತುತ್ತೆ. ಅದು ಆವಾಗ ನೆಕ್ಸ್ಟು ಸರ್ವ್ ಮಾಡ್ಕೊಬೇಕು. ಇವಾಗ ನೋಡಿ ಎಲ್ಲ ಆಗಿದೆ, ಚೆನ್ನಾಗಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಮ್ಯಾಗಿ. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ. ಈಗ ಮಳೆ ಬರ್ತಾ ಇದೆ, ಆ ಟೈಮಿಗೆ ಬಿಸಿ ಬಿಸಿಯಾಗಿ ಸ್ನ್ಯಾಕ್ ಥರ ಈವ್ನಿಂಗ್ ತಿಂದರೆ ಬ್ರೇಕ್ಫಾಸ್ಟಾಗಿ ತಿನ್ಬೋದು, ಈವ್ನಿಂಗು ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ಎವ್ರಿ ಟೈಮ್ ಯಾವ ಟೈಮಲ್ಲಾದ್ರೂ ತಿನ್ಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಮಾಡ್ಕೊಂಡು ತಿಂದು ಕಮೆಂಟ್ ಹಾಕಿ. ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು.